ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರಿ. ಇದು ನನಗೆ ನಿಜ ನಿನ್ನೆ ಕೂಡ ಒಂದು 10 ಹಾವು ಗೈಸ್ ವೆರೈಟಿಗೋಸ್ಕರ ನೀವು ನಿಮ್ಮ ಹಸ್ಬೆಂಡ್ಗೆ ಫೋರ್ಸ್ ಮಾಡಿ ಫೋಟೋಶೂಟ್ಗೆ ಬನ್ನಿ ಅಂತ. ನಿಮ್ಮ ಕೈಯಲ್ಲಿ ಇರುವ ಟ್ಯಾಟೂ ಹೆಸರು ಏನು ಅಕ್ಕ? ಡೆಲಿವರಿ ಆದ ಬಳಿಕ ವಿಡಿಯೋ ಡೈಲಿ ಕಂಟಿನ್ಯೂ ಮಾಡ್ತೀರಾ? ಸ್ನೇಕ್ ಬಂದರೆ ಪಕ್ಕಾ ಬಾಯ್ ಬೇಬಿನೇ. ನಿಮ್ಮ ಫೋಟೋ ಶೂಟ್ ಸಾರಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ? ಮತ್ತು ಒಬ್ಬರು ಚೆನ್ನಾಗಿರೋ ಕಮೆಂಟ್ ಮಾಡಿದ್ದಾರೆ, ಭಾಳ ಇಷ್ಟ ಆಯ್ತು ನನಗೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಮೊನ್ನೆ ನಾನು ಆಸ್ಮಿ ಕ್ವಶನ್ ಒಳಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ಒಳಗೆ ಕೇಳ್ರಿ, ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಪಾಪ ಜಗ್ಗಿ ಜನ ಕಮೆಂಟ್ ಮಾಡಿದ್ರಿ, ಎಷ್ಟೋ ಬಂದಿದ್ದಾವೆ, ಜಾಸ್ತಿ ಕಮೆಂಟ್ಸ್ ಬಂದಿದ್ರು, 100 ಅಬೋ ಕಮೆಂಟ್ಸ್ ಬಂದಿದ್ದಾವೆ. ಸೊ ಹೇಳಿದ್ನಲ್ಲ, ಅದಕ್ಕೋಸ್ಕರ ರಿಪ್ಲೈ ಮಾಡೋಣ ಅಂತೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿರಿ, ಸೂಪರ್ ಅಕ್ಕ, ಮತ್ತು ಗಂಡು ಮಗು ಆಗುತ್ತಾ, ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿದಿರಿ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿ ಕಮೆಂಟ್ ಆಗ್ತಿರಲ್ಲ, ತುಂಬ ಖುಷಿ ಆಗುತ್ತಾ. ಸೊ ಅವ್ರಿಗೋಸ್ಕರನೇ ಅವರು ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಮಾಡೋಣ ಅಂತೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಕಮೆಂಟ್ಸ್ ಬಂದಿದ್ದವು. ಮತ್ತು ತುಂಬ ಜನ ಹಾಯ್ ಅಕ್ಕ, ಊಟ ಅಕ್ಕ, ಹಂಗೆ ಹಿಂಗಂತ ಕ್ವಶನ್ ಇದನ್ನು ಮಾಡಿ ಕೇಳಿದ್ರಿ. ಅವ್ರದ್ದು ಹೇಳೋಕ್ಕಂತಿಲ್ಲ, ಅವ್ರಿಗೆಲ್ಲರಿಗೂ ಟೋಟಲಾಗಿ ಚೆನ್ನಾಗಿದ್ದೀನಿ, ಹೆಲ್ತ್ ಹೇಗಿದೆ ಅಕ್ಕ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿದ್ರಿ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಾಗಿ ಫಸ್ಟ್ ಕಮೆಂಟ್ ಏನಪ್ಪ ಅಂತಂದ್ರೆ, ನಾನು ಆಲ್ರೆಡಿ ನನ್ನ ಹಳೆ ಬ್ಲಾಗ್ನಾಗ ಹೇಳಿದ್ದೆ, ನಿಮ್ಮದು ನಾರ್ಮಲ್ ಡೆಲಿವರಿನ ಸಿಸರೇನ್ ಅಕ್ಕ, ಮೊದಲಿಂದ 2 ನಾರ್ಮಲ್ಲ ಅಂತ ಕೇಳಕ್ಕಂತಿದ್ರಿ. ಒಬ್ರು ಕೇಳಿರು, ಒಂದಿಬ್ಬರು ಕೇಳಿದ್ರಿ ಇದ್ರೊಳಗೆ. ನಂದು ಗೈಸ್ ಆಲ್ರೆಡಿ ನನ್ನ ಬ್ಲಾಗರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ, ನಂದು 2 ಸಿಸರೇನು, ಇದು ಕೂಡ ಸಿಸರೇನ್ ಮಾಡ್ಬೇಕಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಬ್ಲಾಗ್ನಾಗ ಹೇಳಿದ್ದೆ, ಫೆಬ್ರವರಿ ಮಿಡಲ್ 15 ಅಥವಾ 16 ಒಂದೊಳ್ಳೆ ದಿನ ನೋಡಿ ಹೋಗಬೇಕು ಗೈಸ್. ಮತ್ತು ನನ್ನ ಕನಸಿನಾಗ ನನಗೆ ಹಾವು ಬರ್ತಾವೆ ಅಂತ ಹೇಳಿದ್ದೆ. ನನಗೆ ನಿಜ ನಿನ್ನೆ ಕೂಡ ಒಂದು 10 ಹಾವು ಗೈಸ್, ವೆರೈಟಿ ಎಲ್ಲ ಹಾವು ಇದೆ ಅಂತ ಇಲ್ಲ, ಪರ್ಟಿಕ್ಯುಲರಾಗಿ ಇದೇ ಹಾವು ಅಂತಿಲ್ಲ, ಎಲ್ಲ ಥರ. ನಿನ್ನೆ ಕೂಡ ಒಂದು 10 ಹಾವು ಬಂದವು, ಒಂದು ಕೈಯಿಂದೇ ಮುಟ್ಟೀನಿ. ಅದಕ್ಕೆ ಇಲ್ಲೇ ಒಂದು ನಮ್ಮನೆ ಹತ್ರ ಒಂದು ನಾಗಪ್ಪನ ಕಟ್ಟೆ ಇದೆ ಗೈಸ್, ಅಲ್ಲಿ ಹೋಗಿ ಸ್ವಲ್ಪ ಸಾಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕನಸಲ್ಲಿ ಹಾವು ಬಂದರೆ ದೋಷ ಇದೆ ಅಂತ ಅರ್ಥ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬನ್ನಿ ಸಿಸ್ ಅಂತ ಮಾಡಿದ್ದೀರಿ, ಸೌಮ್ಯ ಅಂತ. ಸಿಸ್ ಹಂಗೆ ಅಂತಾರ, ಗೊತ್ತಿಲ್ಲ ಏನೈತೆ ಅಂತೇಳಿ, ನೋಡಬೇಕು. ಮತ್ತು ಇದೇ ಕಂಟಿನ್ಯೂ ಆತಂದ್ರೆ ಸ್ವಲ್ಪ ಎಲ್ಲನ ಕೇಳಿಸ್ಕೊಂಡು ಬರಬೇಕು, ಹೋಗಿ ಬರಬೇಕು ದೇವರಿಗೆ. ಮತ್ತು ಇನ್ನೊಬ್ರು ಅದ ಕಮೆಂಟ್ಸ್ ಒಳಗೆ ರಿಪ್ಲೈ ಮಾಡ್ಯಾರ, ಸ್ನ್ಯಾಕ್ಸ್ ಇದೇನೋ ಸ್ನ್ಯಾಕ್ ಅಂತ, ಸ್ನೇಕ್ ಬಂದರೆ ಬಾಯ್ ಬೇಬಿ ಸೂಚನೆ ಅಂತೆ ಸಿಸ್ ಅಂತ ಮಾಡಿದಾರ. ಗೊತ್ತಿಲ್ಲ, ಪ್ರೆಗ್ನೆಂಟ್ ಅದಕ್ಕಿಂತ ಜಗ್ಗಿ ಹಾವು ಬರೋಕಂತವು. ನಿಜ ನಿನ್ನೆ ಕೂಡ ಹೇಳಿದ್ನಲ್ಲ, ಅವೇ ಜಗ್ಗಿ ಹಾವು ಬರೋಕಂತವು. ಏನೋ ಬಾಯ ಏನಾಗಲ್ಲ ಗೊತ್ತಿಲ್ಲ. ಮತ್ತು ಇನ್ನೊಬ್ರು ನಂಗೆ ಅಮೂಲ್ಯನಾಯಕ ಐಡಿ ಒಳಗೂ ಕಮೆಂಟ್ಸ್ ಮಾಡಿದ್ರಿ, ಸಾರಿ ಮೆಸೇಜ್ ಮಾಡಿದ್ರಿ ಒಬ್ರು, ಅವ್ರ ಹೆಸ್ರು ಗೊತ್ತಿಲ್ಲ. ಅವರು ಕೂಡ ಸೇಮ್ ಅಕ್ಕ ಗಂಡು ಪಪ್ಪು ಬರೋಕಂತ, ನಿನ್ಗೆ ಗಂಡು ಮಗು ಹುಟ್ಟುತ್ತಕ್ಕ, ಅದಕ್ಕೋಸ್ಕರ ಹಾವು ಬರ್ತಿದ್ದಾವು, ನನಗೂ ಯಾರೋ ಒಬ್ರು ಹೇಳಿದರು. ಮತ್ತು ನನಗೂ 2 ಗಂಡು ಮಕ್ಕಳಿದ್ದಾವೆ, ಅದು ನನಗೂ ಹಾವು ಬಂದಿತ್ತು ಕನಸಲ್ಲಿ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನೆಕ್ಸ್ಟ್ ನಮ್ಮ ಸಿಸ್ಟರ್, ಇವರು ಪುಣೆಯಿಂದ ಮಾಡ್ತಿರ್ತಾರೆ. ನಿಮ್ಮ ಮೆಮೊರೀಸ್ಗೋಸ್ಕರ ನೀವು ನಿಮ್ಮ ಹಸ್ಬೆಂಡ್ಗೆ ಫೋರ್ಸ್ ಮಾಡಿ ಫೋಟೋಶೂಟ್ಗೆ ಬನ್ನಿ ಅಂತ. ಸ್ವೀಟ್ ಮೆಮೊರಿ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ. ನಮ್ಮ ರೇಷ್ಮಾನು ಹಂಗೆ ಅಂದ್ಲು, ಜಸ್ಟ್ ಹಂಗೆ ಹೇಳು, ಎಲ್ಲೋ ಹಾಕೋದು ಬೇಡ, ಸುಮ್ಮ ಹಂಗೆ ನೆನಪಿಗಿರ್ತದ ಅಂತ ಅಂದಾಳ. ಗೊತ್ತಿಲ್ಲ, ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ಅವ್ರ ಫೋಟೋ ಫೇಸ್ ಒಂದಿಲ್ಲ, ನಾನು ಅಲ್ಲೇ ಬರೋಂಗಿಲ್ಲ, ನಾ ಫೋಟೋದಾಗ ಚಂದ ಬರೋಂಗಿಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಬರೋದೇ ಡೌಟು, ಹೇಳ್ತೀನಿ, ನೋಡೋಣ. ಒಬ್ಬರು ನಿಮ್ಮ ಕೈಯಲ್ಲಿ ಇರುವ ಟ್ಯಾಟೂ ಹೆಸರು ಏನು ಅಕ್ಕ ಅಂತ ಕೇಳಿದಾರೆ. ಟ್ಯಾಟೋದೊಂದು ದೊಡ್ಡ ಕತೆ ಇದೆ ಗೈಸ್. ಎಲ್ಲರ ಹತ್ರ ಬೈಸ್ಕೊಂಡು ಹಾಕ್ಸ್ಕೊಂಡಿರೋ ಟ್ಯಾಟೂ ಇವು. ಎಷ್ಟೈತೆ ನೋಡಿ ನಿಂದಂತೇಳಿ ಬೈಸ್ಕೊಂಡು ಹಾಕ್ಸ್ಕೊಂಡಿರೋ ಟ್ಯಾಟೂ ಇವು. ಏನಿಲ್ಲ ಗೈಸ್, ಕ್ವೀನ್ ಅಂತಿದೆ. ಇದ್ರ ಸಪ್ರೇಟ್ ಬ್ಲಾಗ್ ಮಾಡಂತ ಹೇಳ್ರಿ, ಮಾಡ್ತೀನಿ. ಎದಕ್ಕೆ ಹಾಕಿಸ್ಕೊಂಡೆ ಏನು ಅಂತ, ಎಲ್ಲಿ ಹಾಕಿಸ್ಕೊಂಡೆ, ಎಷ್ಟು ಅಮೌಂಟ್ ಅಂತ. ಅದಕ್ಕೋಸ್ಕರ ಯಾರ್ಯಾರು ಏನೇನು ಬೈದಿದ್ರು ಹೇಳ್ತೀನಿ ಕೇಳಿದರೆ.
ನೀವು ಪಾಪು ಫೇಸ್ ಯಾವಾಗಾದರೂ ತೋರಿಸಿ, ಆದರೆ ಜೆಂಡರ್ ಹೇಳಿ ಆಯಿತಾ ಅಂತ. ಪಕ್ಕ ಜೆಂಡರ್ ಜಲ್ದಿನೇ ಹೇಳಿ ಅವತ್ತಿನ ದಿನವೇ ಹೇಳ್ಬಿಡ್ತೀವಿ ಏನಾಯಿತು ಅಂತೇಳಿ. ಫೇಸ್ ಮಾತ್ರ ಸ್ವಲ್ಪ ದಿನ. ಯಾರವರು ಪುಷ್ಪಲತಾ ಅಂತ ಹೇಳಿದ್ರು, ಅವ್ರು ಹೇಳಿದರು. ಇವರು ನಮ್ಮ ಸಿಸ್ಟರೇ. ಶಾಂತಕ ಯಾವಾಗ ಬರ್ತಾಳೆ ನಿಮ್ಮ ಜೊತೆ ಫೋಟೋಶೂಟ್ ಮಾಡೋಕೆ ಅಂತ ಕೇಳಿದ್ದಾರೆ. ನಿನ್ನೆನೇ ಕಾಲ್ ಮಾಡಿದ್ದೆ ನೋಡ್ರಿ ಗೈಸ್ ಅಕ್ಕಿಗೆ. ಬರ್ತೀನಿ ಅಂದಿದ್ದಾಳ. ನಾನಿನ್ನು ಯಾವುದು ಡೇಟ್ ಅಂತ ಡಿಸೈಡ್ ಮಾಡಿಲ್ಲ. ಒಂದಿನ ಬಂದು ಹೋಗ್ತೀನಿ, ಮತ್ತು ಡಿಲಿವರಿಗೂ ಬರಬೇಕಲ್ಲ ಆಕಿ. ಸೊ ಅದಕ್ಕೆ ಬರ್ತೀನಿ ಅಂತ ಹೇಳಿದಾಳ. ಹಾಯ್ ಸಿಸ್, ಪ್ಲೀಸ್ ರಿಪ್ಲೈ ಮಾಡಿ. ರೇಷು ಸಿಸ್, ನಿಮ್ಮ ಸಿಸ್ಟರ್ಸ್ ಬಾಂಡಿಂಗ್ ಬ್ಲಾಗ್ ಮಾಡಿ ಅಂತ. ನಿಜ ಹೇಳ್ಬೇಕಂದ್ರೆ ಗೈಸ್, ಇವತ್ತು ನಾನು ಆ್ಯಕ್ಚುಲಿ ರೆಡಿಯಾಗಿದ್ದೆ. ರೇಷುಂದು ನಂದು ಬಾಂಡಿಂಗ್ ಹೆಂಗಿತ್ತು ನಾವು ಚೈಲ್ಡ್, ಯಾಕಂದ್ರೆ ನಾವು ಒಂದೇ ಕ್ಲಾಸ್ಮೇಟ್ ಅಂತ ಹೇಳಿದ್ದೆ, ನಮ್ಮ ಒಂದು ಬ್ಲಾಗಲ್ಲಿ ಹೇಳಿರಬೇಕು. ನಾವು ಇಬ್ಬರು ಹೆಂಗಿದ್ವಿ, ಮೊದಲಿಂದ ಹೆಂಗಿದ್ವಿ, ಈಗ ಹೆಂಗಿದ್ವಿ ಅಂತ ಹೇಳಬೇಕು. ಬ್ಲಾಗ್ ಮಾಡೋಣ ಅಂತ ಹೇಳೀನಿ. ಆಕೆ ಫುಲ್ ಬ್ಯುಸಿ ಆಗಿಬಿಟ್ಟಾಳೆ ಗೈಸ್. ಇನ್ನೂ ಸ್ನಾನ ಮಾಡಿ ಬರ್ತೀನಿ ಅಂದ್ಲು. ಅದಕ್ಕೆ ನಾನು ಅಷ್ಟೊತ್ತಿಗೆ ಒಂದು ಬ್ಲಾಗರ ಮಾಡ್ತೀನವ, ನಂಗೆ ಬೇಕಾಗೈತೆ ಅಂತೇಳಿ ನಾನು ಇವಾಗ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಂತಿದ್ದೀನಿ ನೋಡಿರಿ. ಮಾಡ್ತೀನಿ, ನಾಳೆ ಹಾಕ್ತೀನಿ ನೋಡಿರಿ ಗೈಸ್ ಮಾಡಿದರೆ. ಸುಷ್ಮಿತಾ ಅಂತ ಇವ್ರು ಕಮೆಂಟ್ ಮಾಡ್ತಿರ್ತಾರೆ ನಂಗೆ. ಅಕ್ಕ ಡೆಲಿವರಿ ಆದ ಬಳಿಕ ವಿಡಿಯೋ ಡೈಲಿ ಕಂಟಿನ್ಯೂ ಮಾಡ್ತೀರಾ ಅಂತ. ಡೈಲಿ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ ಗೈಸ್, ಯಾಕಂದ್ರೆ ರೆಸ್ಟ್ ಮಾಡಬೇಕಲ್ಲ. ಏನಿಲ್ಲ ಅಂದರೂ ಒಂದು ನೋಡ್ತೀನಿ, ಡೈಲಿ ಅಂತೂ ಮಾಡಲ್ಲ. ಸ್ವಲ್ಪ ನಾನು ಹುಷಾರಾಗಿ, ನಾನು ಸ್ವಲ್ಪ ನನ್ನ ಕಾಲ ಮೇಲೆ ನಿಂತರೆ ನಾನು, ಯಾಕಂದ್ರೆ ಜಲ್ದಿ ರಿಕವರ್ ಆಗೋಲ್ಲ. ನನಗೆ 2 ಸಿಸೇರಿಯನ್ ಆಗೈತಲ್ಲ. ನನಗೆ ನೆನಪಿರೋ ಪ್ರಕಾರ ನಾನು ಭಾಳ ಕಷ್ಟಪಡ್ತೀನಿ ಗೈಸ್. ಸಿಸೇರಿಯನ್ ಆದಮೇಲೆ ನಂಗೆ ಜಲ್ದಿ ರಿಕವರ್ ಆಗೋದು ಕಷ್ಟ ಆಗಿರುತ್ತೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ಡೈಲಿ ಅಂತೂ ಮಾಡಲ್ಲ, ವೀಕ್ಲಿ ಒನ್ಸ್ ಅಥವಾ ಏನಾದರೂ ಬಿಡ್ತೀನಿ. ಆ್ಯಕ್ಟಿವ್ ಇರಬೇಕಲ್ಲ. ನಿಮ್ಮ ಹಸ್ಬೆಂಡ್ ಅಮೂಲ್ಯ ಅನನ್ಯ ಜೊತೆನೂ ಫೋಟೋಶೂಟ್ ಮಾಡಿಸಿ ಲೈಫ್ ಟೈಮ್ ನೆನಪು ಇರುತ್ತೆ ಸಿಸ್ಟರ್ ಅಂತ ತುಂಬ ಜನ ಕೇಳಿದ್ರು ಇದನ್ನು. ಅಮೂಲ್ಯ ಅನನ್ಯ ಓಕೆ, ಅವ್ರಿಗೆ ಸ್ಯಾಟರ್ಡೆ ಬಾ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಡೌಟು, ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಇವ್ರು ಯಾರು ಜಾಸ್ತಿ ಕಮೆಂಟ್ ಮಾಡ್ತಾರೆ, ಪಾರಸಪ್ಪ ಅಂತ. ಅವರು ಅಂದರೆ ಹೆಣ್ಮಗಳು ಅನ್ಸುತ್ತೆ. ಅಕ್ಕ ನೀವು ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ ಮಾಡಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ಅಮ್ಮು ಅನ್ನೋ ಜೊತೆ ಅಂತ. ಅವರು ಸೇಮ್ ಮಾಡಿದಾರ. ಗೊತ್ತಿಲ್ಲ ಸಿಸ್, ಅಮ್ಮು ಅನ್ನೋನೇನು ಕರ್ಕೊಂಡು ಮಾಡ್ತೀನಿ, ಬಟ್ ನಮ್ಮ ಹಸ್ಬೆಂಡ್ ಬರೋದು ಡೌಟು. ಬ್ಲೂ ಕಲರ್ ಸ್ಯಾರಿ ಟ್ರೈ ಮಾಡ್ತೀನಿ. ಪೂಜಾ ವೀರೇಶ್ ಅಂತೇಳಿ ಕಮೆಂಟ್ ಮಾಡಿದಾರ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕು ವಿಡಿಯೋ ಮಾಡಿ, ಆದರೆ ಟ್ರೆಂಡಿಂಗ್ ಇವಾಗ ಯೂಟ್ಯೂಬಲ್ಲಿ. ಅಥವಾ ನೀವು ಬೇಬಿ ಬಾಯ್ ಆಗೋವರೆಗೂ ಬಟ್ಟೆ ಎಲ್ಲ ತೊಗೊಳಲ್ವಾ, ಓಲ್ಡ್ ಬಟ್ಟೆ ಯೂಸ್ ಮಾಡ್ತೀವಿ, ಹೇಗೆ ತಿಳಿಸಿ ಅಂತ ನಗದು ಕಳಿಸ್ಯಾರ. ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕ್ ಇವಾಗ ಬೇಡ, ಸ್ವಲ್ಪ ನಿಯರ್ ಇದ್ದಾಗ, ಮುಂಚೆ ಏನೂ ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ನಿಯರ್ ಇದ್ದಾಗ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಆಗುತ್ತಾ ಇಲ್ವಾ, ಏನಾಗುತ್ತೆ ಅಂತ. ಹಾಗೇನಿಲ್ಲ, ಹೊಸದು ನಾವು ಅಂಥವೆಲ್ಲ ನಡೆಸಲ್ಲ ಗೈಸ್. ಹೊಸದು ಯೂಸ್ ಮಾಡಬಾರ್ದು, ನಮ್ಮ ಇಷ್ಟರಲ್ಲೇ ನಡೆಸಿಲ್ಲ. ನನಗೆ ಹೊಸ ಬಟ್ಟೆ ಹಾಕ್ಯಬೇಡ ಅಂದ್ರೆ ಹೊಸ ಬಟ್ಟೆ ಹಾಕಿನಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಏನು ಗೊತ್ತು, ಹಂಗೇನು ಮಾಡಲ್ಲ ಅಂದ್ಕೊಂಡಿನಿ. ಆದರೆ ನಾನು ಆಸ್ಪತ್ರೆ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫೆಬ್ರವರಿ ಒಳಗೆ ಮಾಡ್ತೀನಿ ಗೈಸ್, ಮುಂಚೆ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಇನ್ನೊಬ್ಬ ಜಾಸ್ತಿ ಜನ ಕೇಳಿದರು ಬೇಬಿ ಶವರ್ ಮಾಡಿ ಸಿಸ್ಟರ್ ಅಂತೇಳಿ. ನನಗೂ ಬೇಬಿ ಶವರ್ ಮಾಡೋದಿಷ್ಟ. ಅಂದ್ರೆ ಇದು 3rd ಪ್ರೆಗ್ನೆನ್ಸಿ ಅಲ್ವಾ, ಸುಮ್ಮನೆ ಓವರ್ ಆಗುತ್ತಾ ಬೇಡ ಅಂತೇಳಿ ಅಂದ್ಕೊಂಡಿದ್ವಿ. ಸುಮ್ಮನೆ ನಾವು ಪರ್ಸ್ನಲಾಗಿ ನಮ್ಮ ಸಿಸ್ಟರ್ಸ್ ಸೇರಿ ಹಂಗೆ ಮಾಡೋಣ ಅಂದ್ಕೊಂಡಿವಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಏನಂತ. ಸ್ನೇಕ್ ಬಂದರೆ ಪಕ್ಕಾ ಬಾಯ್ ಬೇಬಿನೇ ಆಗುತ್ತೆ ಸಿಸ್ ಅಂತ. ಗೊತ್ತಿಲ್ಲ, ನೋಡ ಏನಾಗುತ್ತೆ. ನಿಮ್ಮ ಕಮೆಂಟ್ಸಿಗೆಲ್ಲ ಉತ್ತರ ಫೆಬ್ರವರಿ ಒಳಗೆ ಸಿಗ್ತದೆ. ಲಕ್ಷ್ಮೀ ಮಾಲಿ ಅಂತ 2, ನಿಮ್ಮದು ಸಿಸೇರಿಯನ್ನ 2 ಅಂತ. ಹೌದು ಸಿಸೇರಿಯನ್. ಅಶೋಕ್ ನಾಯಕ್ ಅವರು, ನಿಮ್ಮ ಡೆಲಿವರಿ ಆದಮೇಲೇನೂ ಸಿಸ್ಟರ್ ಕಡೆಯಿಂದ ಆದರೂ ಬ್ಲಾಗ್ ಮಾಡಿಸಿ, ನಿಮ್ಮ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಅಂತ. ಟ್ರೈ ಮಾಡ್ತೀನಿ ಗೈಸ್. ಸ್ವಲ್ಪ ದಿನ ಗ್ಯಾಪ್ ಆಗುತ್ತೆ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅಂತ ಅನಿಸುತ್ತಾ. ಬಟ್ ಟ್ರೈ ಮಾಡ್ತೀನಿ. ಡೆಲಿವರಿ ಆದಮೇಲೆ ಬ್ಲಾಗ್ ಮಾಡ್ತೀರಾ ಕನಸಲ್ಲಿ, ಹೆಣ್ಣು ಮಗು ಕಂಡ್ರೆ ಬಾಯ್ ಆಗುತ್ತೆ, ಹಣ್ಣು ಕಾಣಿಸುತ್ತಾ ಕನಸಲ್ಲಿ ಅಂತ. ಹಣ್ಣು ಏನು ಕಾಣಿಸಲ್ಲ, ಹೆಣ್ಮಗು ಬಂದಿರೋದು, ಹೆಣ್ಣು ಪಾಪು ಆಗಿರೋದು ಕನಸು ಬೀಳ್ತಿರುತ್ತೆ ಅವಾಗವಾಗ. ಡೆಲಿವರಿ ಆದಮೇಲೆ ಬ್ಲಾಗ್ ಮಾಡ್ತೀರಾ, ಟ್ರೈ ಮಾಡ್ತೀನಿ. ಸ್ವಲ್ಪ ದಿನ ಗ್ಯಾಪ್ ಆಗ್ಬೋದು. ಅಕ್ಕ
ನನಗೂ ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಅಂತ ಪಾಪ ಇವರ ಜೊತೆಗೆ ಕಮೆಂಟ್ ಮಾಡ್ತಾರ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಮ್ಮೂರಿಗೆ ಬನ್ನಿ, ಮಾತಾಡಿಸ್ತೀನಿ. ಮಮತಾ, ಯಾರೋ ಹೆಸರು ಮಮತಾ ಅಂತ ಅಷ್ಟೇ ಐತಿ. ಜ್ಯೋತಿ ಸಿಸ್ಗೆ ಬ್ಲಾಗ್ ಮಾಡೋಕ್ಕೆ ಹೇಳಿ ಅಂತ. ಖಂಡಿತ ಗಾಯ್ಸ್, ಇಷ್ಟರಾಗ ಬ್ಲಾಗ್ ಬರುತ್ತೆ ನೋಡ್ರಿ ಜ್ಯೋತಿದು. ನಿಮ್ಮ ಫ್ಯಾಮಿಲಿಯಲ್ಲಿ ಗಂಡು ಬೇಬಿ ಇಲ್ಲ, ಎಲ್ಲರೂ ಗರ್ಲ್ಸ್ ಇದ್ದೀರಾ? ಹೋಪ್ ಸೊ ಬಾಯ್ ಬೇಬಿ ಆಗಲಿ ಅಂತ. ಎಷ್ಟು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ರಿ. ನಿಜ, ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ತಮ್ಮ ಬಿಟ್ಟರೆ ನಾವೇ ಗರ್ಲ್ಸ್ ಇದ್ದೀವಿ. ಮತ್ತು ನನಗೂ 2 ಗರ್ಲ್ಸ್, ನಮ್ಮ ರೇಷ್ಮಾಗೂ 1 ಗರ್ಲ್. ಗಂಡು ಪಾಪು ಬರಬೇಕು ನಿಜ. ನಿಮ್ಮ ಫೋಟೋ ಶೂಟ್ ಸಾರಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ? ಮತ್ತು ಸಾರಿ ಪ್ರೈಸ್ ಎಷ್ಟು ಹೇಳಿ ಸಿಸ್ ಅಂತ ಮಾಡಿದಿರಿ. ಯಾರೋ ನಿರ್ಮಿತಾ ಪ್ರದೀಪ್ ಅಂತ. ತುಂಬ ಜನ, ಒಂದು 4-5 ಜನ ಕೇಳಿದ್ರಿ. ಮತ್ತು ನನಗೆ ಇದ್ರೊಳಗೆ ಮೆಸೇಜ್ ಒಳಗೂ ಕೇಳಿದ್ರಿ. ನಮ್ಮ ರೇಷ್ಮಾ ನಾಯ್ಕ ಐ ಡಿ ಒಳಗಡೆ ಒಂದು ಸ್ವಲ್ಪ ಹಿಂದೆ ಹೋಗ್ರಿ, ಸೇಮ್ ಕಲರ್ ಸಾರಿ ನಮ್ಮ ತಿರುಮಲೇಶ್ ರೇಷ್ಮಾ ಅವರು ವಿಡಿಯೋ ಮಾಡಿದ್ದಾರೆ ನೋಡ್ರಿ. ಆ್ಯಕ್ಚುಲಿ ನಮ್ಮ ರೇಷ್ಮಂದು ಅದು ಸಾರಿ ನಾನು ಹಾಕ್ಕೊಂಡಿದ್ದೆ, ಇಷ್ಟ ಆಗಿದ್ದೆ ಅಂತೇಳಿ. ನಮ್ಮ ರೇಷ್ಮಾ ಪೇಜಲ್ಲಿ ಯಾವುದು ಪೇಜ್ ಅಂತೇಳಿ ಮೆನ್ಷನ್ ಮಾಡಿದ ನೋಡ್ರಿ, ಅಲ್ಲಿ ಹೋಗಿ ಮೆಸೇಜ್ ಮಾಡಿ ಅವ್ರಿಗೆ ಕೇಳ್ರಿ ಗೈಸ್. ಮೀಶೋ ಅವರೇ ಕೇಳಿ, ಮತ್ತೆ ಇನ್ನೊಬ್ರು ಕೇಳಿರಿ, ಎಲ್ಲಿ ತೊಗೊಂಡಿರಿ? ಫ್ಲಿಪ್ಕಾರ್ಟ್ನಾಗ, ಮೀಶೋದಾಗ ಎಲ್ಲಿ ತೊಗೊಂಡಿರಿ? ಆನ್ಲೈನಾಗ ಹೇಳ್ರಿ ಅಂತ ಒಬ್ಬರು ಕಮೆಂಟ್ ಮಾಡಿರಿ. ಸಾರಿನ ರೇಷ್ಮಾ ನಾಯಕ್ ಐ ಡಿ ಒಳಗಡೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಸ್ವಲ್ಪ ಮಿಡಲ್ ಹೋಗ್ರಿ, ಫುಲ್ ಬ್ಯಾಕ್ ಏನಿಲ್ಲ, ನಡುಕ್ಕೆ ಐತೆ ನೋಡ್ರಿ. ಆ ಒಂದು ಪೇಜ್ ಮೆನ್ಷನ್ ಮಾಡಿದಾಳ, ಆ ಪೇಜಲ್ಲಿ ತೊಗೊಂಡಿದ್ದಾರೆ ನೋಡ್ರಿ. ಅಕ್ಕ, ನಿಮ್ಮ ವಿಡಿಯೋ ನೋಡಿಲ್ಲ ಅಂದರೆ ಸಮಾಧಾನ ಆಗಲ್ಲ, ಯಾವಾಗಲೂ ಹೀಗೆ ವಿಡಿಯೋ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ನನಗೆ ಅಂತ ನೋಡ್ಬಿಟ್ರೆ. ಜಾಸ್ತಿ ಜನ ಮಾಡ್ತಿರ್ತೀರಿ, ನೀವು ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ನಂಗೆ ಕಾಯ್ತಿರ್ತೀವಿ ನಿಮಗೆ ವಿಡಿಯೋಗೋಸ್ಕರ, ವಿಡಿಯೋ ಹಾಕ್ರಿ ಹಂಗೆ ಹಿಂಗೆ ಅಂತೇಳಿ. ಹೆವಿ ಅಂದರೆ ಹೆವಿ ಖುಷಿ ಆಗುತ್ತಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕಂತಲೇ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತಲೇ ವಿಡಿಯೋ ಮಾಡ್ತಿದ್ದೀನಿ ನೋಡಿರಿ. ಒಬ್ಬೊಬ್ಬರಿಗೆ ನಾನು ಅವತ್ತು ಅಮೂಲ್ಯ ನಾಯಕ್ ಐ ಡಿ ಒಳಗಡೆ ನಾನು ಬೇಗ ಮಾಡಿಬಿಟ್ಟೆ ವಿಡಿಯೋನ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕಮೆಂಟ್ಸ್ ರೆಸ್ಪಾನ್ಸ್ ಬಂದಿದ್ದು ಅದು ಆಸ್ಮಿ ಕ್ವಶನ್ಗೆ. ಬಟ್ ಅವರಿಗೆ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬೇಗನೆ ಮಾಡಿಬಿಟ್ಟು ಅವ್ರು ಲೇಟಾಗಿ ಕೇಳಿದ್ರು ಕ್ವಶನ್ಸ್. ಸಾರಿ ಅವರಿಗೆ. ಭಾಗ್ಯ ಸುರೇಶ್ ಅಂತೆ, ಪ್ಲೀಸ್ ಗೌನ್ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ರಿ, ಫ್ರೀ ಹೇರ್ ಬಿಡಿ ಅದ್ರಾಗ ಅಂತ. ಸೂನ್ ಮಾಡ್ತೀವಿ ಅದನ್ನು. ಯಾವ ಊರಕ್ಕ? ಮಾಡೋಕ್ಕೆ ಬಂದಿಲ್ಲ ಗೈಸ್. ಏನು ಅಂದರೆ ಈ ಬ್ಲೌಸ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ, ಅದೇ ಬೇಜಾರು. ನಿನ್ನೆ ಮೊನ್ನೆ ಫುಲ್ ಟೈಮ್ ವೇಸ್ಟ್ ಮಾಡಿದ್ವಿ, ಒಂದು ಬ್ಲೌಸ್ ಆಗವಲ್ಲು. ಹೊಲಿಗೆ ಬಿಚ್ಚೋಕೆ ನಿಂತ್ರೆ ಅವ್ರು ಮೊದಲೇ ನಾವು ಸ್ಲಿಮ್ ಇದ್ದವ್ರಿಗೆ ಸಡನ್ನಾಗಿ ಇದಾದ್ರೆ ಫುಲ್ ಬಾರ್ಡ್ರ್ವರೆಗೂ ಹೊಲಿಗೆ ಬಿಚ್ಚಿದ್ರೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮಾಡೋಕ್ಕಂತಿಲ್ಲ ಯಾವುದು. ಯಾವ ಊರಕ್ಕ ನಿಮಗೆ ಹೆಣ್ಣು ಮಗು ಆಗ್ತೈತಿ ಅಂತ ಮಾಡಿರಿ. ಯಾರೋ ಗೊತ್ತಿಲ್ಲ ಇವರು. ನಮ್ಮೂರು ಕಾರಟಗಿ ಅಂತ ಹೇಳಿದ್ದೀನಿ, ಗಂಗಾವತಿ ಹತ್ರ ಕಾರಟಗಿ. ನಮ್ಮ ಗಂಡನ ಮನೆ ಗಂಗಾವತಿ ಹತ್ರ ಹೊಸಕೆರೆ. ಹೆಣ್ಮಗು ಆಗ್ತೈತಂತ. ಓಕೆ, ಥ್ಯಾಂಕ್ ಯು. ಆಗಲಿ, ಆರೋಗ್ಯವಾದ ಗಂಡು ಮಗು ಹುಟ್ಟಲಿ, ಒಳ್ಳೆಯದು ಆಗಲಿ ಅಂತ. ಸಹನಾ ಅಂತ ಮಾಡಿದಾರ. ಥ್ಯಾಂಕ್ ಯು ಸೋ ಮಚ್ ಸಿಸ್. ನಮಗೆ ಇಷ್ಟ ಆಯಿತು. ಬೇಬಿ ಬಾಯ್ಸ್ ಇಸ್ 100. ಜಾಸ್ತಿ ಜನ ಮಾಡಿದಿರಿ ಬೇಬಿ ಬಾಯ್ 100% ಅಂತೇಳಿ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ನಂಗೆ ಮನಸ್ಸಿಗೆ ಸ್ವಲ್ಪ ಈಗ ಸಡನ್ಲಿ ನೋವು ಮಾಡಬಾರ್ದು ಅಂತ ಯೋಚನೆ ಮಾಡಿದಿರಲ್ಲ, ಅದಕ್ಕೆ ಥ್ಯಾಂಕ್ ಯು. ಅವು ಕನಸಿನಾಗ ಬಂದ್ರೆ 11 ದಿನ ನಾಗಪ್ಪ ಪೂಜೆ ಮಾಡಿ ಅಂತ. ಓಕೆ, ಇದೇ ಡೆಲಿವರಿ ಆದಮೇಲೆ ಇದೇ ಕಂಟಿನ್ಯೂ ಆಯಿತು ಅಂತಂದ್ರೆ ಪೂಜೆ ಮಾಡ್ತೀನಿ ಗೈಸ್. ಒಬ್ಬರು ಚೆನ್ನಾಗಿರೋ ಕಮೆಂಟ್ ಮಾಡಿದ್ದಾರೆ, ಭಾಳ ಇಷ್ಟ ಆಯ್ತು ನನಗೆ. ಸುಕನ್ಯಾ ಮುರುಡುಗೋಡ್ ಅಂತೇನೋ. ಅವ್ರು ಏನಪ್ಪ ಅಂತಂದ್ರೆ ನಾನು ಓವರ್ ಮಾತಾಡ್ತೀನಿ ಅಂತ ಹೇಳಿದ್ರು ಯಾರೋ ಒಬ್ಬರು ಆಸ್ಮಿ ಕ್ವಶನ್ ಒಳಗೆ. ನಾನು ಅದಕ್ಕೆ ರಿಪ್ಲೈ ಮಾಡಿದ್ನಿ, ಓವರ್ ಮಾಡಿದೆ, ನಾ ಇರೋದೇ ಹಾಗೆ, ನಾ ಮಾತಾಡೋದೇ ಹಾಗೆ. ಮಾತಾಡಲಿಲ್ಲ ಅಂದರೆ ಏನು ಮಾತಾಡೋದಿಲ್ಲ, ಎದಕ್ಕೆ ಮಾಡ್ತೀವಿ ಬ್ಲಾಗ್ ಅಂತೀರಿ. ಮಾತಾಡಲೇಬೇಕು, ಬ್ಲಾಗಲ್ಲಿ ಮಾತಾಡಲೇಬೇಕು, ಮಾತೇ ಬಂಡವಾಳ ಬ್ಲಾಗ್ನಾಗ. ಸೊ ಮಾತಾಡ್ತೀನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ ಬ್ಲಾಗ್ನಾಗ. ಅವ್ರು ಏನಂದಾರಂದ್ರೆ, ಎಲ್ಲರನ್ನೂ ಮೆಚ್ಚಿಸುವುದು ಅಸಾಧ್ಯ, ಒಂದು ವೇಳೆ ಮೆಚ್ಚಿಸಿದರೂ ಬೇಕಂತಲೇ ನಿಮ್ಮ ಮೂಡ್ ಹಾಳು ಮಾಡೋಕ್ಕೋಸ್ಕರ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನು ಇಷ್ಟಪಡೋರಿಗೆ ನೀವೇನಂತ ಗೊತ್ತು, ನಿಮಗೆ ಹೇಗೆ ಬೇಕೋ ಹಾಗಿರ್ರಿ.
ನಿಜ ಸಿಸ್, ಎಲ್ಲರನ್ನೂ ಮೆಚ್ಚಿಸೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ನನಗೆ ಹೆಂಗೆ ಬೇಕೋ ಹಾಗೆ ಇರ್ತೀನಿ ಸಿಸ್. ನಾನು ಯಾರ್ದು ಕಮೆಂಟ್ಸ್ ಆಯಿತು, ಏನಾದರೂ ಬ್ಯಾಡ್ ಕಮೆಂಟ್ಸು ತಲೆನೇ ಕೆಡಿಸ್ಕೊಳಲ್ಲ. ಬ್ಯಾಡ್ ಕಮೆಂಟ್ಸ್ ರೇರ್ ನಂಗೆ ಬರೋದು, ಬಟ್ ಬಂದಿರೋದನ್ನು ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ನಿಮ್ಮಂಥವ್ರು ಇರ್ತಿರಲ್ಲ, ನಿಮ್ಮಂಥ ಗುಡ್ ಕಮೆಂಟ್ಸ್ ಮಾಡೋರ ಮುಂದೆ ಅವರೆಲ್ಲ ವೇಸ್ಟ್ ಅಂತೇಳಿ ಅಂದ್ಕೊಂಡು ಅದನ್ನು ತಲೆನೇ ಕೆಡಿಸ್ಕೊಳಲ್ಲ. ನನಗೆ ಹೆಂಗೆ ಬೇಕೋ ಹಾಗೆ ಇರ್ತೀನಿ. ನಿಜ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ಮಕ್ಕಳ ಜೊತೆ ಫೋಟೋಶೂಟ್ ಮಾಡಿಸ್ತೀನಿ. ಜಾಸ್ತಿ ಜನ ಕೇಳಿದಿರಿ, ಟ್ರೈ ಮಾಡ್ತೀನಿ. ನಮ್ಮ ಮಕ್ಕಳ ಜೊತೆ ಅಂತೂ ಮಾಡಿಸ್ಕೊತೀನಿ. ನಮ್ಮ ಹಸ್ಬೆಂಡ್ ಬರೋದು ಡೌಟ್ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ, ಜಾಸ್ತಿ ಜನ ಹಾಯ್ ಅಕ್ಕ, ಚೆನ್ನಾಗಿದ್ರೆ ನೀವು, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಂಗೆ ಹಿಂಗಂತ ಕಮೆಂಟ್ ಮಾಡಿದಿರಿ. ಅವ್ರಿಗೆಲ್ಲ ಜಾಸ್ತಿ ಜನ ಅವೇ ಕಮೆಂಟ್ಸ್ ಇದ್ವು, ಹಾಯ್ ಹಾಯ್ ಊಟ ಹಂಗೆ ಹಿಂಗೆ ಅಂತೇಳಿ. ಆ ಕಮೆಂಟ್ಸಿಗೆ ರಿಪ್ಲೈ ಟೋಟಲಾಗಿ ಮಾಡ್ತಿದ್ದೀನಿ ನೋಡಿರಿ. ಚೆನ್ನಾಗಿದ್ದೀನಿ ಗೈಸ್, ಇವಾಗ ಏನು ತೊಂದರೆ ಇಲ್ಲ. ನನಗೆ ಸ್ವಲ್ಪ ಇನ್ನೊಂದು ಏನಪ್ಪ ಅಂದ್ರೆ, ಬೇಬಿ ಮೂಮೆಂಟ್ ಜಾಸ್ತಿ ಆಗ್ತಿದೆ ಗೈಸ್. ಅಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಒಬ್ಬ ಸಿಸ್ಟರಿಗೆ ಕೇಳಿದೆ, ಹಂಗೇನು ತೊಂದರೆ ಇಲ್ಲಕ್ಕ, ಆ್ಯಕ್ಟಿವ್ ಇರೋದಕ್ಕಾಗ ಆ ಥರ ಆಗ್ತಿರುತ್ತಾ, ಅದಕ್ಕೇನು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಬೇಬಿ ಮೂಮೆಂಟ್ ಆಗಿಲ್ಲ ಅಂದ್ರೆ ಅಷ್ಟೇ ಡಾಕ್ಟ್ರನ್ನ ಇದು ಮಾಡಬೇಕು. ನಿಂಗೇನಾರು ಅಂಥ ಪರ ಇದಾಯ್ತು ಅಂದ್ರೆ ನೋಡಕ್ಕ ಡಾಕ್ಟ್ರ್ ಕಡೆ ಹೋಗ್ಬಾ ಅಂತ ಅಂದ್ಲು. ನಮ್ಮ ಮಮ್ಮಿನೂ ಅವರು ಕೂಡ. ನನಗೇನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಮೂಮೆಂಟ್ ಜಾಸ್ತಿ ಆಗ್ತಾಯಿದೆ ಅಷ್ಟು ಬಿಟ್ರೆ ಯಾಕಂತ ಗೊತ್ತಿಲ್ಲ. ಡೇಟ್ ಹತ್ತಿರ ಬರ್ತಾಯಿದೆಯಲ್ಲ ಅದು ಯಾವಾಗ ಹೊರಗೆ ಬಂದೇನಂತ ಕಾಯಕ್ಕೆ ಕುಂತೈತೆ ಅನ್ಸುತ್ತೆ. ನಮ್ಮ ಮಗ್ಳ ನಮ್ಮ ಜ್ಯೋತಿನ ಸಾವಿನ ಕರೆದು ತೋರಿಸಿ ನೋಡಿ ಬರ್ರಿ ನಂಗೆ ಫುಲ್ ಹಿಂಗೆ ಬಟ್ಟೆ ಮೇಲೆ ಹಿಂಗೆ ಮೂಮೆಂಟ್ ಆಗೋದೆಲ್ಲ ಜಾಸ್ತಿ ಕಾಣಕೊಂಡ್ಬಿಟ್ಟೈತಿ. ನಾ ಕ್ಯಾಪ್ಚರ್ ಮಾಡತ್ನಾಗ ಹೋಗ್ಬಿಡ್ತೈತಿ ಹಂಗಾಗಿ ಕುಂದ್ರೆ ಅದ್ರ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಯಾವಾಗ ನೋಡೋಕೆ ಖುಷಿಯಾಗಿರುತ್ತೆ ಅಂತ ಹೇಳಿ. ಮತ್ತು ನಮ್ಮ ಫ್ರೆಂಡ್ ಶಾಂತನೂ ಬರ್ತೀನಿ ಅಂತ ಅಂದಿದ್ದಾಳ. ನಂದು ಇನ್ನೂ ನಾನು ಯಾವುದು ಡೇಟ್ ಅಂತ ಫಿಕ್ಸ್ ಮಾಡಿಲ್ಲ ಗೈಸ್. ಇನ್ನೂ ನಂಗೆ 25 ಡೇಸ್ ಅಷ್ಟೇ ಇರೋದು ಡೆಲಿವರಿ ಡೇಟ್. ಅಷ್ಟರೊಳಗನೆ ಇವಾಗ ಫೋಟೋಶೂಟ್ ಮಾಡಿಸ್ಕೋಬೇಕು. ಮತ್ತು ಏನೇನಾಗುತ್ತೆ ಗೊತ್ತಿಲ್ಲ ಗೈಸ್, ಪ್ರಿಪೇರ್ ಮಾಡಿದ್ದೀನಿ, ಬಟ್ ಡೇಟ್ ಯಾವುದು ಅಂತ ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ. ಅದೊಂದು ಫೋಟೋಶೂಟ್ ಮಾಡಿದ್ರೆ ಅದೊಂದು ಕೆಲಸ ಮುಗೀತದ. ಮತ್ತು ಡೆಲಿವರಿ ಡೇಟ್ ಹತ್ರ ಬಂತು, ಫುಲ್ ಅಂಜಿಕೆ ಬರೋಕಂದೈತಿ. ಅಂದರೆ ಎಲ್ಲ ಗೊತ್ತಿದೆ, 2 ಮಕ್ಕಳಿದ್ದಾವೆ, ಎಲ್ಲ ಗೊತ್ತಿದೆ, ಆದ್ರೂ ಭಯ ಸ್ವಲ್ಪ. ಇವಾಗ ಯಾವ ಪಾಪು ಆಗುತ್ತೆ ಅನ್ನೋ ಭಯ. ಸಿಜರೇನ್ ಅದನ್ನೆಲ್ಲ ನೋವು, ಮತ್ತೆ ಅಪ್ಪ ದೇವ್ರೆ ಅನ್ನೋದೊಂದು ಯಾಕಂದರೆ ಎಲ್ಲ ಗೊತ್ತದವಲ್ಲ ನಂಗೆ, ಇನ್ನೂ ಕಣ್ಣಾಗ ಅದಾವು ಆ ನೋವು. ಸಿಜರೇನ್ ಆದಮೇಲೆ ಪೇನು ನೆನೆಸ್ಕೊಬಾರ್ದು ಗೈಸ್. ನಾನು ರಿಕವರ್ ಆಗಕ್ಕೆ 1 ವಾರ, ಎದ್ದು ಕೂಡಕ್ಕೂ 1 ವಾರ ತೊಗೊಂಡಿರ್ತೀನಿ. ಓಕೆ, ನಮ್ಮ ರೇಷ್ಮಾ ಬಂದ್ಲು ಗೈಸ್, ನಮ್ಮ ಬಾಂಡಿಂಗ್ ವಿಡಿಯೋ ಮಾಡ್ತೀವಿ. ಓಕೆ, ಬಾಂಡಿಂಗ್ ವಿಡಿಯೋ ಮಾಡಕ್ಕೆ 1 ಗಂಟೆಗೆ ಬಂದ ಗೈಸ್. ಮುಂಜಾನೆಯಿಂದ ಹಾಕಿದೇನು ಮುಂಜಾನೆಯಿಂದ ಕೇಳಿದ್ದೀನಿ. ಪಾಪ ಆಕಿ ಫ್ರೀ ಇಲ್ಲ ಗೈಸ್, ಮತ್ತು ಪಾಪ ಊಟ ಮಾಡಿಸೋದು ಕಂಟಿನ್ಯೂ ಕೇರ್ ಮಾಡ್ತಾಳೆ. ಅದ್ರಾಗ ಬೇರೆ ಅದಕ್ಕೋಸ್ಕರ ಈಗ ಟಯರ್ಡ್ ಆಗೈತೆ ಅಂತ ಆ ಕಡೆಗೆ ಆ ಕಡೆ ನಾನು ವೆನಿಟಿ ಬ್ಯಾಗಲ್ಲಿ ಐತೆ ನೋಡು ನಂದದು. ನಿಮ್ದಿಲ್ಲ, ಗೊತ್ತಿಲ್ಲ ಅದೆಲ್ಲ. ಓಕೆ ಗೈಸ್, ನೋಡಿದ್ರಲ್ಲ. ನೆಕ್ಸ್ಟ್ ನಮ್ಮ ರೇಷ್ಮಾ ನೋಡ್ರಿ ರೆಡಿಯಾಗಿ ಬಂದ್ಬಿಟ್ಟಾಳ. ನಾನು ಬಾಲೇವ ನಿನ್ಗೇನು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಬರೋವಲ್ಲೆಲ್ಲ, ಮುಂಜಾನಿಂದ ಕಾಯ್ಕೊಂತ ಕುಂತೀನಿ ನಿನ್ನ ಸಲುವಾಗಂದೆ. ಅದಕ್ಕೋಸ್ಕರ ನಮ್ಮಿಬ್ಬರು ಬಾಂಡಿಂಗ್ ಎಷ್ಟು ಫನಿಯಾಗಿರುತ್ತಾ, ಏನು ಸೀರಿಯಸ್ ಆಗಿರುತ್ತಾ ನೋಡಂಬರ್ರಿ. ಯಾವಾಗೆಲ್ಲ ಹೆಂಗೆ ಇದ್ವಿ ಅಂತ ನಮ್ಮ ರೇಷ್ಮಾ ಫುಲ್ ಹೇಳ್ತಾಳೆ ನನ್ನ ಬಗ್ಗೆ. ಈಗ ನಾನು ಬರಕಿದ್ನೇನು ಆಕೆ ಬರಕಿಲ್ಲ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ನೋಡ್ರಿ ಗೈಸ್. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ, ಲೈಕ್ ಮಾಡಿರಿ. ಬಾಯ್ ಬಾಯ್.